ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಬುಧವಾರದ ವಿಡಿಯೋ ಆಗಿರುತ್ತೆ. ಬುಧವಾರದ ದಿನ SSLC ಎಕ್ಸಾಮಲ್ಲಿ ಇಂಗ್ಲೀಷ್ ಪೇಪರ್ ಇತ್ತು. ಬೆಳಗ್ಗೆನೆ ನನ್ನ ಮಗಳು ದೇವ್ರ ಪೂಜೆ ಮಾಡಿಕೊಂಡು ಇಂಗ್ಲೀಷ್ ಪೇಪರ್ ಎಕ್ಸಾಮ್ ಬರೀಲಿಕ್ಕೆ ಅಂತ ಹೋಗಿದ್ಲು. ಹಂಗಾಗಿ ಬೆಳಗ್ಗೆನೆ ದೇವ್ರ ಪೂಜೆ ಮಾಡಿದ್ಲಲ್ಲ, ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ಹಂಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ಎಕ್ಸಾಮ್ ಇದ್ದಾಗೆಲ್ಲ ಅವಳೇ ಪೂಜೆ ಮಾಡಿಬಿಟ್ಟು ಹೋಗ್ತಾಳೆ. ದೇವ್ರ ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮತ್ತೆ ಒಂದು ಕಾಲಿಗೆಲ್ಲ ಎಕ್ಸಾಮ್ ಬಿಡುತ್ತೆ. ಅಷ್ಟರೊಳಗೆ ಅಡುಗೆ ಮಾಡಿಟ್ಟು ಹೋದರೆ ಮಗಳನ್ನ ಕರ್ಕೊಂಡು ಬರೋಕ್ಕೆ ಬಂದ ತಕ್ಷಣ ಊಟ ಮಾಡಿ ಮತ್ತೆ ಓದ್ಕೋತಾರೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಸಾಂಬಾರು ಮಾಡೋಣ, ಮೊಸಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಸೋಸಿ ತೊಳೆದು ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. 2 ಟೈಮಿಗೆ ಮಾಡೋದ್ರಿಂದ ತೊಗರಿಬೇಳೆನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಆನಂತರ ತೊಗರಿಬೇಳೆನ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಬಿಡಿಸಿಟ್ಕೊಂಡಿರೋ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಆನಂತರ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬದಲು ಖಾರದ ಪುಡಿನೂ ಕೂಡ ಬಳಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಒಂದು 3 ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊತಿದ್ದೀನಿ. ಆನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆನಂತರ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಟಿರೋ ಅಂಥ ಬೆರಕೆ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪಾಲಕ್ಕು, ಮೆಂತ್ಯ ಮತ್ತು ದಂಟಿನ ಸೊಪ್ಪು 3 ಸೊಪ್ಪನ್ನು ನೀಟಾಗಿ ಸೋಸ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆನಂತರ ನಾನಿಲ್ಲಿ ಪ್ರತಿದಿನ ಸಾಂಬಾರಿಗೆ ಬಳಸೋ ಅಂಥ ಧನಿಯಾ ಪುಡಿನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕಂದರೆ ಒಗ್ಗರಣೆ ಮಾಡೋ ಟೈಮಲ್ಲೂ ಕೂಡ ಸೇರಿಸ್ಕೋಬೋದು. ನಾನು ಇವಾಗಲೇ ಸೇರಿಸಿ ಅದನ್ನು ಬೇಯಲಿಕ್ಕಂತ ಇಡ್ತಾ ಇದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಸಲ್ನ ಹಾಕ್ಕೊಂಡ್ರೆ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಮತ್ತು ಟೈಮ್ ಇಲ್ದಾಗ ತುಂಬ ಬೇಗನೆ ಮಾಡ್ಕೋಬೋದು. ಊಟಕ್ಕೆ ಇದು ಸೊಪ್ಪು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಹಪ್ಪಳ ಅಥವಾ ಏನಾದರೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ನೋಡಿ ಟೈಮ್ ಇಲ್ಲಿ ಆವಾಗಲೇ 1:15 ಆಗಿತ್ತು. ನನ್ನ ಮಗಳದ್ದು ಎಕ್ಸಾಮ್ ಬಿಟ್ಟಿರುತ್ತೆ, ಹಂಗಾಗಿ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಾಂಬಾರು ವಿಸಲ್ ಹಾಕಿಸ್ದೆ. ಅದು 2 ವಿಸಲ್ ಹಾಕ್ತು. ಈಗ ನಾನು ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಅನ್ನ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಬೆಳಗ್ಗೆ ತಿಂಡಿ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಮಾಡಿದ್ದೆ. ಆ ಅನ್ನ ಎಲ್ಲ ಹಂಗೆ ಉಳಿದಿತ್ತು. ಬೆಳಗ್ಗೆ ಎಕ್ಸಾಮಿಗೆ ಹೋಗೋ ಗಡಿಬಿಡಿನಲ್ಲಿ ತಿಂಡಿ ಎಲ್ಲ ಸರಿಯಾಗಿ ತಿಂದೆ ಹೋಗಲ್ಲ, ಹಂಗಾಗಿ ಅನ್ನ ಎಲ್ಲ ಹಂಗೆ ಇತ್ತು. ಆ ಅನ್ನನೇ ಮಧ್ಯಾಹ್ನ ಊಟಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಏನೂ ಮಾಡಲಿಲ್ಲ. ಸಾಂಬಾರು ಮಾತ್ರ ವಿಸಲ್ ಹಾಕಿಸಿ ಮಗಳನ್ನ ಕರ್ಕೊಂಡು ಬರಲಿಕ್ಕೆ ಅಂತೇಳಿ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮಕ್ಕಳು SSLC ಎಕ್ಸಾಮ್ ಬರೀತಿದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್. ಅಬ್ಬಾ ಎಷ್ಟು ಬಿಸಿಲಿದೆ ಅಂದರೆ, ಈಗ ಮಾರ್ಚ್ ತಿಂಗಳಲ್ಲೇ ಈ ಥರ ಬಿಸಿಲಿದೆ. ಇನ್ನು ಏಪ್ರಿಲ್ ಮೇನಲ್ಲಿ ಯಾವ ರೀತಿ ಬಿಸಿಲಿರುತ್ತೋ ಗೊತ್ತಿಲ್ಲ, ತುಂಬಾ ಬಿಸಿಲಿತ್ತು. ನನ್ನ ಮಗಳದು ಎಕ್ಸಾಮ್ ಮುಗಿದು ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ಲು. ಹೋಗಿ ಕರ್ಕೊಂಡು ಮನೆಗೆ ಬಂದೆ. ನಂತರ ಇಲ್ಲಿ ಸಾಂಬಾರು ವಿಸಲ್ಲೆಲ್ಲ ಬಿಟ್ಟಿತ್ತ. ನಂತರ ನೋಡಿ ಓಪನ್ ಮಾಡಿ ಸಾಂಬಾರನ್ನ ಮಸ್ತ್ಬಿಟ್ಟು ಒಗ್ಗರಣೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗೆದು ಓಪನ್ ಮಾಡಿ ಮಸ್ತು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇದನ್ನು ನೀರು ಸಪ್ರೇಟು ಬೇಳೆ ಸಪ್ರೇಟು ಮಾಡಿಕೊಂಡು ಚೆನ್ನಾಗಿ ಮಸ್ಕೋಬೇಕು. ಒಬ್ಬೊಬ್ಬರು ಮಿಕ್ಸಿಗೂ ಕೂಡ ಹಾಕೋತಾರೆ, ಆದರೆ ಮಿಕ್ಸಿ ಮಾಡಿದರೆ ನಮ್ಮ ಮನೆಯಲ್ಲಿ ಇಷ್ಟ ಆಗಲ್ಲ, ಹಂಗಾಗಿ ಮಸಿಯೋದ್ರಿಂದ ಮಸ್ತು ಒಗ್ಗರಣೆಗೆ ಹಾಕ್ತೀನಿ. ನಂತರ ನಾನಿಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೋಬೋದು. ಬೇಕಂದರೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು, ಆದರೆ ಕರಿಬೇವಿನ ಸೊಪ್ಪು ನಾನು ಸೊಪ್ಪಿಗೆಲ್ಲ ಹಾಕೋದಿಲ್ಲ, ಹಂಗಾಗಿ ಸಾಸಿವೆ ಜೀರಿಗೆನ ಸಿಡಿಸಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಆದ ತಕ್ಷಣ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ನಾನು ಒಂದು ಗೃಹ ಪ್ರವೇಶ ಇತ್ತು, ನಾನು ಮತ್ತು ನನ್ನ ಫ್ರೆಂಡು ಗೃಹ ಪ್ರವೇಶಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ಮತ್ತು ಪ್ರೆಸೆಂಟೇಷನ್ ಏನು ಕೊಡೋದು ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೊಂಡು ಹೋಗೋಣ ಅಂತೇಳಿ ಹೊಸದಾಗಿ ರಾಮದೇವ್ ಗಾರ್ಮೆಂಟ್ಸ್ ಅಂತ ಓಪನ್ ಆಗಿದೆಯಲ್ಲ, ಆ ಅಂಗಡಿನಲ್ಲಿ ಸೀರೆಗಳು ಚೆನ್ನಾಗಿದೆ ಅಂತ ಸೀರೆ ನೋಡ್ತಾ ಇದ್ದೀವಿ. ಸಾಫ್ಟ್ ಆಗಿರತ್ತೆ ಗೌಶ, ಸಾಫ್ಟ್ ಆಗಿರೋದು ಸಾಫ್ಟ್ ಕಟ್ಟನಲ್ಲಿ ಕೊಡಿ ಇದಾ.
ಸೀರೆನ ಸೆಲೆಕ್ಟ್ ಮಾಡೋದು ಏನು ಲೇಟ್ ಆಗಲಿಲ್ಲ. ಸೀರೆಗಳೆಲ್ಲ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಬೇಗ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ವಿ. ನಂತರ ನೋಡಿ ನಾನಿಲ್ಲಿ ಗೃಹ ಪ್ರವೇಶಕ್ಕೆ ಈ ರೀತಿ ರೆಡಿಯಾಗಿದ್ದೀನಿ. ಸುಮ್ಮನೆ ಸಿಂಪಲ್ಲಾಗಿ ಬೇಸಿಗೆ ಇರೋದ್ರಿಂದ ನಾರ್ಮಲ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿಯಾದ ಬಾರ್ಡ್ರ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರಿ ಯಾವುದೂ ಉಟ್ಕೊಂಡಿಲ್ಲ. ತುಂಬ ಸೆಕೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾರ್ಮಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನೇರ ಗೃಹ ಪ್ರವೇಶ ನಡೀತಿದ್ದಂಥ ಹೊಸ ಮನೆ ಹತ್ರ ಬಂದ್ವಿ. ನಂತರ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಕಿಚನ್ನಲ್ಲೆಲ್ಲ ಸಾಂಪ್ರದಾಯಿಕವಾಗಿ ಏನೇನು ಹಳೆ ಕಾಲದಲ್ಲೆಲ್ಲ ಬಳಸ್ತಾ ಇದ್ರಲ್ಲ ಆ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಸಿಂಪಲ್ಲಾಗಿ. ಇದೆಲ್ಲದನ್ನು ಒಬ್ಬರು ಲೇಡಿ ಅರೇಂಜ್ ಮಾಡ್ತಾರೆ. ಯಾರಿಗೆ ಗೃಹ ಪ್ರವೇಶದ ಟೈಮಲ್ಲಿ ಈ ರೀತಿ ಡೆಕೋರೇಷನ್ ಬೇಕಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಒಂದಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡಿ ಇದೆಲ್ಲದನ್ನು ಬಂದುಬಿಟ್ಟು ಮಾಡಿಕೊಟ್ಟು ಹೋಗ್ತಾರೆ. ಇದೆಲ್ಲ ವಸ್ತುಗಳನ್ನು ಅವರೇ ತೊಗೊಂಡು ಬಂದು ಮಾಡ್ತಾರಂತೆ. ತುಂಬ ಚೆನ್ನಾಗಿ ಮಾಡಿದರು. ನಾನು ಕೂಡ ಅವ್ರದ್ದು ಡೀಟೇಲ್ಸ್ನ ತಿಳ್ಕೊಂಡು ಬಂದೆ. ನೀವು ಯಾರಾದರೂ ಹಿರಿಯೂರಿನವರು ಈ ರೀತಿ ಗೃಹ ಪ್ರವೇಶಕ್ಕೆ ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ ಅವರ ನಂಬರ್ನ ಬೇಕಾದರೆ ನಾನು ಕಲೆಕ್ಟ್ ಮಾಡಿ ಕೊಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ನಂಬರ್ನ ನಿಮಗೆ ತಲುಪಿಸ್ತೀನಿ. ಈ ರೀತಿ ಅಡುಗೆ ಮನೆಯಲ್ಲಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಇದು ನವಧಾನ್ಯಗಳದನ್ನು ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು. ರಂಗೋಲಿ ಕೂಡ ಎಲ್ಲ ನೀಟಾಗಿ ಹಾಕಿದ್ರು. ಇಲ್ಲಿಂದ ನಾವು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.